ಅಂಕಿಗಳ ಮಹಾರಾಜ ಯಾರು ಎಂದು ನೋಡೋಣ. ನಾನು ಅಂಕಿ 1. ನಮಗಿರುವಂತಹ ಹಗಲು ಒಂದು, ಮನುಷ್ಯನಿಗಿರುವ ಮೂಗು ಒಂದು, ಮನುಷ್ಯನಿಗಿರುವ ತಲೆನೂ ಒಂದು, ಸಾಮಾನ್ಯವಾಗಿರುವ ಪ್ರಾಣಿಗಳ ಬಾಲನೂ ಒಂದು, ಆನೆಗಿರುವ ಸೊಂಡಿಲೂ ಒಂದೇ, ಮತ್ತು ನಮಗಿರುವಂತಹ ಒಂದು ಹಗಲು ಕೂಡ ಒಂದು, ರಾತ್ರಿ ಕೂಡ. ಸೂರ್ಯನೂ ಒಬ್ಬ, ಚಂದ್ರನೂ ಒಬ್ಬ, ನಮಗೆ ಸ್ವರ್ಗನೂ ಒಂದು, ನರಕನೂ ಒಂದು. ಸಾಂಸ್ಕೃತಿಕ ಭಾರತೀಯ ಹೆಣ್ಣು ಮಕ್ಕಳಿನ ಕೂದಲಿ ಬಣ್ಣವೂ ಒಂದು, ಅದುವೇ ಕರಿ. ಮತ್ತು ನಮ್ಮ ಎತ್ತ ತಾಯಿಯ ಗರ್ಭವೂ ಒಂದು, ನಮ್ಮ ರಕ್ತನಾಳದಲ್ಲಿರುವ ಹೃದಯನೂ ಒಂದೇ, ಮತ್ತು ನರಕೋಶಗಳು ಒಂದೇ. ಹಾಗಾಗಿ ಎಲ್ಲರಿಗಿಂತ ದೊಡ್ಡವಳು ನಾನು, ಮತ್ತು ನಾವು ಎಲ್ಲರೂ ವಾಸಿಸುವಂತಹ ಭೂಮಿಯೂ ಕೂಡ ಒಂದೇ. ಹಾಗಾಗಿ ನಾನೇ ಎಲ್ಲರಿಗಿಂತ ದೊಡ್ಡವಳು. ನಾನು ಈ ಸಿಂಹಾಸನದ ಮೇಲೆ ಕೂರಲು ಅರ್ಹನಿದ್ದೇನೆ, ಹಾಗಾಗಿ ನಾನೇ ಕೂರುತ್ತೇನೆ. ನಿಲ್ಲು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಅಧಿಕಾರ ನಿನಗಿಲ್ಲ. ನಿನಗಿಂತಲೂ ದೊಡ್ಡವಳು ನಾನು. ನಾನೇ 2, ಕೈ 2, ಕಾಲೆರಡು, ಕಿವಿ 2, ಕಣ್ಣೆರಡು, ಮೂಗಿನ ಹೊಳೆಗಳೆರಡು, ತುಟಿಗಳೆರಡು, ಕಣ್ಣಿನ ರೆಪ್ಪೆಗಳೆರಡು, ಶ್ವಾಸಕೋಶಗಳೆರಡು, ಕಿಡ್ನಿಗಳೆರಡು, ವಿಮಾನಿಗೆ ರೆಕ್ಕೆಗಳೆರಡು. ಅದಕ್ಕಾಗಿ ನಾನು ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೇನೆ. ನಿಲ್ಲು, ನಿನಗಿಂತ ತುಂಬಾ ದೊಡ್ಡವನು ನಾನು. ಶಿವನಿಗೆ ಕಣ್ಣು 3, ವಿಭೂತಿಯಲ್ಲಿರುವ ಗೆರೆಗಳು 3, ಫ್ಯಾನಿನಲ್ಲಿರುವ ರೆಕ್ಕೆಗಳು 3, SDMC ಸದಸ್ಯರು ಕಾಲಾವಧಿ 3 ವರ್ಷ, ಚಕ್ರ ತ್ರಿಭುಜದ ಬಾಹುಗಳು 3, ಶೃಂಗಗಳು 3, ಕೋನಗಳು 3, ಕಾಲಗಳು 3, ತ್ರಿಪದಿಗಳ ಸಾಲುಗಳು 3. ಹಾಗಾಗಿ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗಿದೆ. ನಿಲ್ಲು, ನಿನಗಿಂತಲೂ ದೊಡ್ಡವಳು ನಾನು. 4, ಸಿಂಹಾಸನದ ಕಾಲು 4, ಮಂಚದ ಕಾಲು 4, ಸಮಾಂತರ ಚತುರ್ಭುಜದ ಕೋನ, ಬಾಹು, ಶೃಂಗಗಳು 4, ಸಾಮಾನ್ಯವಾಗಿ ಪ್ರಾಣಿಗಳ ಕಾಲುಗಳು 4. ಅದಕ್ಕಾಗಿ ನಾನು ಈ ಸಿಂಹಾಸನದ ಕೂರುವ ಅಧಿಕಾರ ನನಗಿದೆ. ನಿಲ್ಲು, ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರ ನಿನ್ನಲ್ಲಿಲ್ಲ. ಕೈ ಬೆರಳುಗಳು 5, ಪಾಂಡವರ ಸಂಖ್ಯೆ 5, ಪಂಚಭುಜಾಕೃತಿ, ಬಾಹುಗಳು, ಶೃಂಗಗಳು, ಕೋನಗಳು 5, ಆಹಾರದಲ್ಲಿರುವ ಪೋಷಕಾಂಶಗಳು 5, ಶಾಸಕರ ಅಧಿಕಾರಾವಧಿ 5 ವರ್ಷ. ಆದ್ದರಿಂದ ಈ ಸಿಂಹಾಸನ ಮೇಲೆ ಕೊಡುವ ಅಧಿಕಾರ ನನಗಿದೆ. ನಿಲ್ಲು, ನಾನು 6, ನಿನಗಿಂತ ದೊಡ್ಡವಳು. ಈ ಋತುಗಳು 6, ಕೋನದ ವಿಧಗಳು 6, ಷಡ್ಭುಜಾಕೃತಿಗಳು 6, ಕನ್ನಡದಲ್ಲಿ ಸ್ವರಗಳು 6. ಅದಕ್ಕಾಗಿ ನಾನು ನಿನಗಿಂತ ದೊಡ್ಡವಳು. ಈ ಸಿಂಹಾಸನ ಕೂಡಲು ಅಧಿಕಾರ ನನಗಿದೆ. ನಾನು ನಿಮಗಿಂತ ದೊಡ್ಡವರು, ನೀವು ನಮಗಿಂತ ಚಿಕ್ಕವರು. ಹಾಗಾಗಿ ನಾನು ನಿಮಗಿಂತ ಚಿಕ್ಕವರು ದೊಡ್ಡವರು. ಕಮಲ ಬಿಲ್ಲಿನಲ್ಲಿರುವ ಬಣ್ಣಗಳು 7, ಸಪ್ತಪದಿ ಹೆಜ್ಜೆಗಳು 7, ಸಪ್ತಪದಿ ಋಷಿಗಳು 7, ಸಾಗರಗಳು 7, ಖಂಡಗಳು 7, ಪ್ರಪಂಚದ ಅದ್ಭುತಗಳು 7, ಕೊಪ್ಪಳ ಜಿಲ್ಲೆಯ ತಾಲೂಕುಗಳು 7, ಒಂದು ವಾರಕ್ಕೆ ದಿನಗಳು 7. ಹಾಗಾಗಿ ಈ ಸಿಂಹಾಸನದ ಮಹಾರಾಜ ನಾನೇ. ನಿಲ್ಲು, ನಿನಗಿಂತ ದೊಡ್ಡವಳು ನಾನು ಇದ್ದೇನೆ. ದಿಕ್ಕುಗಳು 8, ಗ್ರಹಗಳು 8, ನಮ್ಮ ಶಾಲೆಯಲ್ಲಿರುವ ಅವಧಿಗಳು 8, ತರಗತಿ ವರ್ಗಗಳು 8. ಅಷ್ಟೇ ಅಲ್ಲದೆ ಬಹುಭುಜಾಕೃತಿ, ಬಾಹುಗಳು, ಕೋನಗಳು, ಶೃಂಗಗಳು ಕೂಡ 8 ಇವೆ. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಅಧಿಕಾರ ನನಗಿದೆ. ನಿಲ್ಲು, ನಿಮಗಿಂತ ನಾನೇ ಎಲ್ಲದಕ್ಕಿಂತ ದೊಡ್ಡವಳು. ನಾನು 9, ಸಿರಿಧಾನ್ಯಗಳು 9, ಘಾತಾಂಕದ ನಿಯಮಗಳು 9, ತಾಯಿಯ ಗರ್ಭದಲ್ಲಿ ಮಗು ಇರುವುದು 9 ತಿಂಗಳು, ಕನ್ನಡದಲ್ಲಿ ಅವರಿಗೆ ವ್ಯಂಜನಗಳು 9. ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನೇ. ನಿಲ್ಲು, ನನ್ನನ್ನು ಮರೆತು ಬಿಟ್ಟಿರಾ? ಈಗ ನಾನು 0 ಮಹಾರಾಣಿ. ನಮಗೆಲ್ಲ ಬೆಲೆ ಇದೆ, ಆದರೆ ನಿಮಗೇನು ಬೆಲೆ ಇದೆ? ನೀನು ಹೇಗೆ ಮಹಾರಾಣಿಯಾಗುವಿಯಾ? 2 ಕೈಗಳನ್ನು ವೀಕ್ಷಿಸಿ, ಒಂದು ಕೈಯಲ್ಲಿ ವಸ್ತು ಇದೆ, ಇನ್ನೊಂದು ಕೈಯಲ್ಲಿ ಖಾಲಿ ಇದೆ ಎಂದರೆ ನಾನು ಎಂದರ್ಥ. ನಾನು ಕೂಡ 0 ಎಂದರ್ಥ. ಅದಕ್ಕಾಗಿ ನಾನು ನಿಮ್ಮ ಬೆಲೆಯನ್ನು ಹೆಚ್ಚಿಸುತ್ತೇನೆ. ನಿನಗೆ ಬೆಲೆ ಇಲ್ಲ, ನಮ್ಮನ್ನು ಹೆಚ್ಚಿಸುತ್ತೀಯಾ? ಬಂದು ನನ್ನ ಪಕ್ಕದಲ್ಲಿ ನಿಂತುಕೊಳ್ಳಿ, ನಾನು ನಿಮ್ಮನ್ನು ಹೆಚ್ಚಿಸುತ್ತೇನೆ. ನೋಡಿ, ಈಗ ನಾನು ಒಂದು ಸಂಖ್ಯೆ ಇದೆ, ನನ್ನನ್ನು ಓದಿ.
ಸಮಾನವಾಗಿ ಇರಬೇಕು. ಇಲ್ಲಿ ಯಾರು ಕೂಡ ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. 0 ಚಿಕ್ಕದಲ್ಲ, 9 ದೊಡ್ಡದಲ್ಲ. ಇಲ್ಲಿ ಸಂಖ್ಯೆಗಳಲ್ಲಿ ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ. ಆದ ಕಾರಣ ಎಲ್ಲರೂ ಸಮಾನರು.